ಅವರ ಪರ ವಾದ ಮಾಡುವಂತಹ ವಕೀಲರು ಸಹ ಪವಿತ್ರ ಗೌಡ ಏನೂ ತಪ್ಪು ಮಾಡಿಲ್ಲ, ಅವರು ಈ ಕೇಸ್ನಿಂದ ಬಿಡುಗಡೆ ಆಗ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ನನ್ನ ಹೆಂಡತಿಗೆ ಮೆಸೇಜ್ ಕಳಿಸ್ತೀಯಾ ಅಂತ ನಂತರ ರೇಣುಕಾಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ದೀರಿ. ತಪ್ಪೊಪ್ಪಿಕೊಳ್ಳೋದಕ್ಕಾಗಿ ಕೆಲವರಿಗೆ ಹಣದ ಆಮಿಷವನ್ನ ಒಡ್ಡಿದ್ದೀರಿ. ಹಾಗಾದ್ರೆ ಪವಿತ್ರ ಗೌಡ ಈ ಕೊಲೆ ಕೇಸ್ನಿಂದ ಹೇಗೆ ಸೇಫ್ ಆಗ್ತಾರೆ ಅಂತ ನೋಡೋದಾದ್ರೆ, ನೀವು ದರ್ಶನ್ ಒಟ್ಟಿಗೆ ಸಂಬಂಧವನ್ನ ಹೊಂದಿದ್ದೀರಿ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಪವಿತ್ರ ಗೌಡ ದರ್ಶನ್ ಇಬ್ಬರ ವಿರುದ್ಧದ ಆರೋಪಗಳ ಬಗ್ಗೆ ವಿಚಾರಣೆ ಮಾಡುವಂತಹ ವೇಳೆ ಜಡ್ಜ್ ನನ್ನ ಹೆಂಡತಿಗೆ ಮೆಸೇಜ್ ಕಳಿಸ್ತೀಯಾ ಅಂತ ಹಲ್ಲೆ ಮಾಡಿ ನಂತರ ರೇಣುಕಾಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ದೀರಿ. ಅವನ ಮರ್ಮಾಂಗಕ್ಕೆ ಹೊಡೆದಿದ್ದೀರಿ, ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡಿದ್ದೀರಿ. ತಪ್ಪೊಪ್ಪಿಕೊಳ್ಳೋದಕ್ಕೆ ಕೆಲವರಿಗೆ ಹಣದ ಆಮಿಷವನ್ನ ಒಡ್ಡಿದ್ದೀರಿ. ಹಣದ ಆಮಿಷ ತೋರಿಸಿ ಬಲವಂತವಾಗಿ ಅವರನ್ನ ಒಪ್ಪಿಸಿದ್ದೀರಿ ಅನ್ನುವಂತಹ ಆರೋಪಗಳ ಬಗ್ಗೆ ಚಾರ್ಜ್ ಫ್ರೇಮ್ ಅನ್ನ ಓದ್ತಾರೆ. ಅದಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಸ್ವಾಮಿ, ಇದೆಲ್ಲ ಸುಳ್ಳು, ನಾವು ರೇಣುಕಾಸ್ವಾಮಿನ ಕೊಂದಿಲ್ಲ ಅಂತ ತಮ್ಮ ಮೇಲಿರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರಂತೆ. ಅಷ್ಟೇ ಅಲ್ಲ, ಲಾಯರ್ನ ಬದಲಾಯಿಸಬೇಕು, ನನಗೆ ಸ್ವಲ್ಪ ಸಮಯ ಕೊಡಿ ಸ್ವಾಮಿ ಅಂತ ದರ್ಶನ್ ಜಡ್ಜ್ ಬಳಿ ಮನವಿಯನ್ನ ಸಹ ಮಾಡಿದ್ದಾರೆ ಅನ್ನುವಂತಹ ವರದಿ ಕೂಡ ಆಗಿದೆ. ಹಾಗೆ ಆರೋಪಿಗಳ ದೋಷಾರೋಪ ನಿಗದಿ ಪ್ರಕ್ರಿಯೆ ಮುಗಿದ ಮೇಲೆ ನವೆಂಬರ್ 10ಕ್ಕೆ ಟ್ರಯಲ್ಗಾಗಿ ದಿನಾಂಕವನ್ನ ನಿಗದಿಪಡಿಸೋದಕ್ಕೆ ವಿಚಾರಣೆ ನಡೆಸೋದಾಗಿ ನ್ಯಾಯಾಧೀಶರು ಹೇಳಿ ದಿನಾಂಕವನ್ನ ಮುಂದೂಡಿದ್ದಾರೆ. ಇನ್ನು ಈ ಕುರಿತಾಗಿ ಪವಿತ್ರ ಗೌಡ ವಿಷಯಕ್ಕೆ ಬಂದ್ರೆ, ಪವಿತ್ರ ಗೌಡ ಪರವಾಗಿ ವಾದ ಮಾಡಲಿರುವಂತಹ ವಕೀಲರು ಅಂದ್ರೆ ಬಾಲನ್ ಅವರು ಹೇಳೋ ಪ್ರಕಾರ ವಾದ ಹೇಗ್ ನಡೆಯುತ್ತೆ ಗೊತ್ತಾ? ಜಡ್ಜ್ ಯಾವ ರೀತಿಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಲ್ಲದೆ ಹೆಚ್ಚು ದುಡ್ಡಿದ್ರೆ ಒಳ್ಳೆ ವಕೀಲರನ್ನ ನೇಮಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಬಾಲನ್ ಅವರು ಇಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಲಾಯರ್ ಬಾಲನ್ ಅವರು ಏನ್ ಹೇಳಿದ್ದಾರೆ? ಬೇರೆ ಆರೋಪಿಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ A1 ಬಿಡುಗಡೆ ಆಗ್ಲಿದ್ದಾರೆ ಎಂಬುದನ್ನ ನಾನು ಹೇಳಬಲ್ಲೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ಮೂಲಕ ಪವಿತ್ರ ಗೌಡ ಪರ ವಾದ ಮಂಡಿಸಿ ಅವರನ್ನ ನಿರಪರಾಧಿಯನ್ನಾಗಿ ಹೊರತರುವಂತಹ ಬಗ್ಗೆ ಬಾಲನ್ ಅವರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಪವಿತ್ರ ಗೌಡ ಈ ಕೊಲೆ ಕೇಸ್ನಿಂದ ಹೇಗೆ ಸೇಫ್ ಆಗ್ತಾರೆ ಅಂತ ನೋಡೋದಾದ್ರೆ, ಪವಿತ್ರ ಗೌಡ A1 ಆಗಿರಬಹುದು, ಆದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋದ್ರಿಂದ ಹಿಡಿದು ಕೊಲೆ ಮಾಡಿರೋ ತನಕ ಪವಿತ್ರ ಗೌಡ ಪಾಲು ಈ ಒಂದು ಪ್ರಕರಣದಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಅವರು ಎಷ್ಟು ಸೇಫ್ ಅಥವಾ ಸೇಫ್ ಇಲ್ಲ ಅನ್ನೋದು ಗೊತ್ತಾಗತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲಾ 17 ಆರೋಪಿಗಳಿಗೂ ದೋಷಾರೋಪ ನಿಗದಿ ಮಾಡಲಾಗಿದೆ. ಜೊತೆಗೆ ಈ ಕೊಲೆ ಪ್ರಕರಣದಲ್ಲಿ ಯಾರ ಪಾತ್ರ ಏನೇನಿದೆ, ಹಾಗೆ ಯಾರ್ಯಾರ ವಿರುದ್ಧ ಯಾವ್ಯಾವ ರೀತಿಯ ದೂರು ದಾಖಲಾಗಿದೆ ಅನ್ನೋದನ್ನ ನ್ಯಾಯಾಧೀಶರು ಓದಿ ಹೇಳಿದ್ದಾರೆ. ಎಲ್ಲ ಆರೋಪಿಗಳು ಸಹ ಸಾಮಾನ್ಯವಾಗಿ ನಿರೀಕ್ಷೆಯಂತೆ ತಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತಾನೆ ಹೇಳಿರ್ತಾರೆ. ಇನ್ನು ದೋಷಾರೋಪ ನಿಗದಿಯಾದ ಬಳಿಕ ದರ್ಶನ್, ಪವಿತ್ರ ಗೌಡ ಸೇರಿ ಜೈಲಿನಲ್ಲಿದ್ದಂತಹ ಎಲ್ಲಾ ಆರೋಪಿಗಳು ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರ ಜೈಲನ್ನ ಸೇರ್ಕೊಂಡಿದ್ದಾರೆ. ಹೀಗೆ ದೋಷಾರೋಪ ನಿಗದಿಯಾದ ಬಳಿಕ ಯಾರ್ಯಾರು ಆರೋಪಿಗಳಿದ್ರಲ್ಲ, ಆ ಎಲ್ಲಾ ಆರೋಪಿಗಳ ವಕೀಲರು ಸಹ ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡಲಿದ್ದು, ಇನ್ನು ಅತ್ತ ಸರ್ಕಾರಿ ವಕೀಲರು ಪೊಲೀಸರ ಪರ ವಾದವನ್ನ ಮಾಡಲಿದ್ದಾರೆ. ಡಿಜಿಟಲ್ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ, ಹೀಗೆ ಎಲ್ಲಾ ರೀತಿಯ ಸಾಕ್ಷಿಗಳನ್ನ ಕೂಡ ನ್ಯಾಯಾಧೀಶರು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಹಾಗೆ ದರ್ಶನ್ಗೆ ವಿಚಾರಣೆ ಮಾಡಿದಂತಹ ರೀತಿನೇ ಪವಿತ್ರ ಗೌಡ ಅವ್ರ ಪರನೂ ಕೂಡ ಜಡ್ಜ್ ವಿಚಾರಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ವಿಚಾರಣೆ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನೀವು ದರ್ಶನ್ರೊಂದಿಗೆ ಸಂಬಂಧ ಹೊಂದಿದ್ದು ರೇಣುಕಾಸ್ವಾಮಿ ಅಪಹರಣಕ್ಕೆ 2, 3, 10ನೇ ಆರೋಪಿಗಳ ಜೊತೆ ಸಂಚನ್ನ ರೂಪಿಸಿದ್ದೀರಿ ಎನ್ನುವಂತಹ ಆರೋಪಗಳು ಇದಾವೆ. ಹಾಗೆ ಮೆಸೇಜ್ ವಿಚಾರಕ್ಕೆ ಬಂದ್ರೆ, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದೀರಾ, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರ ಜೊತೆ ಸೇರ್ಕೊಂಡು ರೇಣುಕಾಸ್ವಾಮಿಯನ್ನ ಕಾರ್ನಲ್ಲಿ ಚಿತ್ರದುರ್ಗದಿಂದ ಅಪಹರಣ ಮಾಡ್ಕೊಂಡು ಬಂದಿದ್ದೀರಾ, ಅದೇ ವೇಳೆ ಆತನನ್ನ ಕರೆತರುವಾಗ ಆತನ ಬಳಿ ಇದ್ದಂತಹ ಆಭರಣವನ್ನ ದೋಚಲಾಗಿದೆ, ಜೊತೆಗೆ RR ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಅಕ್ರಮವಾಗಿ ಬಂಧಿಸಿಟ್ಟು 2ನೇ ಆರೋಪಿ ದರ್ಶನ್ಗೆ ವಿಚಾರವನ್ನ ತಿಳಿಸಿ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿ ಅಪಮಾನ ಮಾಡಿದಂತಹ ಆರೋಪಗಳು ನಿಮ್ಮ ಮೇಲಿದೆ ಅಂತ ಓದಿ ಹೇಳಲಾಗಿದೆ. ಹಾಗೆ ಒಳಸಂಚಿನಂತೆ ಕೊಲೆ ಉದ್ದೇಶದಿಂದ ನೀವು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಒಂದು ರೂಮಿನಲ್ಲಿ ಹಾಕಿದ್ದೀರಾ ಎನ್ನುವಂತಹ ಆರೋಪಗಳು ಸಹ ನಿಮ್ಮ ಮೇಲಿದೆ ಅಂತ ಓದಿ ಹೇಳಿದ್ದಾರೆ.
ಮತ್ತೆ ಇದಕ್ಕೆ ಪವಿತ್ರ ಗೌಡ ಎಲ್ಲಾ ಆರೋಪಗಳನ್ನ ಸಹ ತಳ್ಳಿ ಹಾಕಿ ನಾನು ಏನು ಮಾಡಿಲ್ಲ, ಇದೆಲ್ಲ ಸುಳ್ಳು ಅಂತ ಜಡ್ಜ್ ಮುಂದೆ ಪವಿತ್ರ ಅವರು ಹೇಳಿದ್ದಾರೆ. ಈ ಹಿನ್ನೆಲೆ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಆ ದಿನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿ ಆಗಲಿದೆ. ಆದ್ರೆ ಅವರ ಪರ ವಾದ ಮಾಡುವಂತಹ ವಕೀಲರು ಸಹ ಪವಿತ್ರ ಗೌಡ ಏನೂ ತಪ್ಪು ಮಾಡಿಲ್ಲ, ಅವರು ಈ ಕೇಸ್ನಿಂದ ಬಿಡುಗಡೆ ಆಗ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.